ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. 8 ಡಿಸೆಂಬರ್ 2025ರಿಂದ 14 ಡಿಸೆಂಬರ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಪುನರ್ವಸು ನಕ್ಷತ್ರ, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ ಮತ್ತು ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಸೋಮವಾರ ಸಂಕಷ್ಟಹರ ಚತುರ್ಥಿ 8 ಡಿಸೆಂಬರ್ 2025. ಸಂಕಷ್ಟಹರ ಚತುರ್ಥಿ ಸೋಮವಾರ ರಾತ್ರಿ 9:38 ಗಂಟೆಗಳ ನಂತರ ಚಂದ್ರೋದಯ. ಆಗ ನೀವು ಫಲಹಾರವನ್ನ ಸ್ವೀಕಾರ ಮಾಡಬಹುದು. ಕೆಲವರು ಹೇಳ್ತೀರಾ ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಇಲ್ಲ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಇನ್ನು ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ತುಂಬಾ ವರ್ಷದಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಯಾಕಂದರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯೊಳಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ. ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಜ್ಞಾನ. ಇನ್ನು ಪ್ರಿಯ ವೀಕ್ಷಕರೇ, ಈ ವಾರ ನಿಮಗೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರ ಮೇಷರಾಶಿಯಿಂದ ಮೀನರಾಶಿವರೆಗೂ ನಾನು ತಿಳಿಸ್ತಾ ಹೋಗ್ತೀನಿ. ಇನ್ನು ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಂದ್ರೆ 8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನಿಮಗೆ ಏನೋ ಒಂಥರ ಲಾಭ ಬರುತ್ತೆ ಅಂತ ನಂಬ್ತೀರ, ಸ್ನೇಹಿತರನ್ನ ನಂಬ್ತೀರ, ಅಲ್ಲಿ ಮೋಸ ಆಗುತ್ತೆ. ಯಾರೋ ದುಡ್ಡು ಕೊಡ್ತಾರೆ, ಸಾಲ ತೀರಿಸ್ಬಿಡ್ಬೋದು ಅನ್ಕೊಂತೀರ, ಅವ್ರು ಆ ಟೈಮಿಗೆ ದುಡ್ಡು ಕೊಡಲ್ಲ. ಅವಾಗೇನಾಗುತ್ತೆ? ಮೋಸ ಆಗುತ್ತೆ. ನಿಮ್ಮ ಅಣ್ಣ ಅಥವಾ ಅಕ್ಕ, ಇವ್ರು ಯಾರೋ ಎಲ್ಡರ್ ಇರ್ತಾರೆ ನಿಮಗೆ, ಅವರು ಸಹಾಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದರೆ ಅವ್ರು ನಿಮಗೆ ಸಹಾಯ ಮಾಡೋಕ್ಕೆ ಆಗಲ್ಲ. ಈಗ ಸಾಡೆ ಸಾತಿ ಅನ್ನೋದು ನಿಮ್ಗೆ ನಡೀತಾ ಇರುವಂಥ ವಿಚಾರ ಆಗಲೇ ಮೇಷರಾಶಿ ಜಾತಕರಿಗೆ ಗೊತ್ತಿದೆ. ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ಸ್ನೇಹಿತರಿಂದ ನನಗೆ ಅದಾಗಬೇಕು, ನಮ್ಮ ಅಣ್ಣ ಸಹಾಯ ಮಾಡಬೇಕು, ನಮ್ಮ ಅಕ್ಕನಿಂದ ನನಗೆ ಸಹಾಯ ಆಗಬೇಕು, ನಿಮಗೇನು ಅಳಿಯ ಇದ್ದರೆ ಅಳಿಯ ಇದೆಲ್ಲ ಅನುಕೂಲ ಮಾಡಬೇಕು, ಅವ್ರು ಫಾರಿನಲ್ಲಿದ್ದರೆ ನಾನು ಫಾರಿನ್ ಕರ್ಕೊಂಡು ಹೋಗಬೇಕು, ಸೊಸೆ ಇದ್ದರೆ ಸೊಸೆಯಿಂದ ಎಷ್ಟೋ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಅದೇನೋ ಇನ್ನೇನು ಫುಲ್ಫಿಲ್ಮೆಂಟ್ ಆಗೋಗುತ್ತೆ, ನಿಮ್ಮ ಡಿಸೈರ್ಸು ಅನಿಸುತ್ತೆ, ಅದು ಫುಲ್ಫಿಲ್ಮೆಂಟ್ ಆಗಿರಲ್ಲ. ಅತಿಯಾದ ಆಸೆನೂ ಕೂಡ ಹೆಚ್ಚಾಗುತ್ತೆ. ಏನಾದರೂ ಮನೆ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಇದ್ದೇ ಇರುತ್ತೆ. ಮುಖದಲ್ಲಿ ಕಳೆ ಅನ್ನೋದು ಕಮ್ಮಿ ಆಗುತ್ತೆ, ದುಃಖ ಜಾಸ್ತಿ ಆಗತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯಾಗಿರಬೇಕು. ಡೊಮ್ಯಾಸ್ಟಿಕ್ ಕಂಫರ್ಟ್ಸ್ ಇರಲ್ಲ, ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆ ಕಲಹಗಳನ್ನ ಎದುರಿಸ್ಬೇಕಾಗತ್ತೆ. ನೀವು ಚಿಕ್ಕ ಮಕ್ಕಳಾಗಿದ್ದು ಮೇಷರಾಶಿ ಜಾತಕರಾಗಿದ್ರೆ ವಿದ್ಯಾಭ್ಯಾಸದಲ್ಲಿ, ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ತುಂಬ ಅಡೆತಡೆ. ಡೆಂಟಲ್ ಡಾಕ್ಟರ್ಗಳಿರ್ಬೋದು, ಮುಖಕ್ಕೆ ಸಂಬಂಧಪಟ್ಟಂಥ ಡಾಕ್ಟರ್ಗಳಿರ್ಬೋದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಯಾವ ವಿಚಾರದಲ್ಲಿ? ಹಣ ಬರೋದಕ್ಕೆ ಕಷ್ಟ ಆಗುವಂಥದ್ದು, ಅಥವಾ ನೀವು ಮಾಡುವಂಥ ಸರ್ಜರಿ
ಡೆಂಟಲ್ ಸರ್ಜರಿ ಇರ್ಬೋದು, ಮುಖಕ್ಕೆ ಸಂಬಂಧಪಟ್ಟದ ಸರ್ಜರಿ ಇರ್ಬೋದು, ಫೇಲ್ ಆಗ್ಬೋದು. ಅದರಿಂದನೂ ನಿಮಗೆ ಕಷ್ಟ ಆಗುವ ಸಾಧ್ಯತೆ ಇದೆ. ಸಾಲ ಜಾಸ್ತಿ ಮಾಡ್ಕೋಬೇಡಿ. ಸಾಲ ಮಾಡ್ಕೊಂಡ್ರೆ ಮತ್ತೆ ಸಾಲ ತೀರ್ಸೋಕೆ ಕಷ್ಟ ಆಗಿ ಕೆಲವರು ದುಃಖವನ್ನು ಕೂಡ ಅನುಭವಿಸ್ತಾ ಇರ್ತೀರ. ಎಲ್ಲದಕ್ಕೂ ಪರಿಹಾರ ಇರುತ್ತೆ. ನಿಮ್ಮ ಜಾತಕಗಳನ್ನು ನೀವು ತೋರಿಸ್ಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿಯವ್ರಿಗೆ ಇವೆಲ್ಲ ಭವಿಷ್ಯವನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ನಿಮಗೆಲ್ಲ ಕುತೂಹಲ ಇರುತ್ತೆ, ಗುರುಜಿ ಈ ವಾರದಲ್ಲಿ ನಾನು ಎಷ್ಟು ದಿನ ಅಟೆನ್ಷನ್ ಆಗಿರಬೇಕು, ಈ ವಾರದಲ್ಲಿ ನಾನು ಎಷ್ಟು ದಿವಸ ಶುಭ ಫಲ ಅಥವಾ ಎಷ್ಟು ದಿವಸ ಅಶುಭ ಫಲ, ಏನು ಪರಿಹಾರ ಮಾಡ್ಕೋಬೇಕು. ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧನಮೂಲಂ ಇದಂ ಜಗತ್ ಅಂತೀವಿ. ಧನ ನಷ್ಟ ಆಗುವ ಸಾಧ್ಯತೆ, ಎಚ್ಚರ. ನಿಮ್ಮ ಮಾನಸಿಕವಾಗಿ ಅಸಮತೋಲನ, ದಾಂಪತ್ಯದಲ್ಲಿ ಸಂತೋಷ ಇರಲ್ಲ. ಆಮೇಲೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 2 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚೆನ್ನಾಗಿರಲ್ಲ. ಇನ್ನು ಶನಿವಾರ, ಭಾನುವಾರ ಶಾಂತಿಯುತವಾದ ಗೃಹ ಜೀವನ, ಶತ್ರುಗಳನ್ನು ಸೋಲಿಸ್ತೀರಿ. ಯಾರಾದರೂ ಹೊಸ ಸ್ನೇಹಿಗಳು ಸಿಗುವಂಥದ್ದು, ಪ್ರೀತಿ, ಪ್ರಣಯ, ಲವ್ ಲೈಫ್ ಅನ್ನೋದು ತುಂಬ ಚೆನ್ನಾಗಿ ಇರುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದರೆ ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಬೇಕು. ತಮಗಿಂತಲೂ ಊಟ ಮಾಡೋಕ್ಕೂ ಕಷ್ಟ ಇರುತ್ತೆ, ತುಂಬ ಬಡವರು ಇರ್ತಾರೆ, ಅಂಥವ್ರಿಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಬೇಕು. ಇಲ್ಲ ಧನ ಸಹಾಯವನ್ನು ನೀವು ಮಾಡಿದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಶಿವನಿಗೆ ಗಂಗಾಜಲಾಭಿಷೇಕವನ್ನು ಮಾಡಿಸಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತ. ಈಗ ವಾರ ಭವಿಷ್ಯ ನಿಮಗೆಲ್ಲ ಗೊತ್ತಿರುವಂಥದ್ದೇ, ಸೋಮವಾರದಿಂದ ಭಾನುವಾರದವರೆಗೂ. ಈಗ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, 8-12-2025 14-12-2025 ವೃಷಭ ರಾಶಿ ಭವಿಷ್ಯ. ವೃಷಭ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ಗುರುಬಲ ಆರಂಭ ಆಗೋಗಿದೆ. ನೀವೆಲ್ಲ ಹೋದ ವಾರ ಭವಿಷ್ಯ ಕೇಳಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ವಿವಾಹ ಜೀವನದಲ್ಲಿ ವೃಷಭ ರಾಶಿಯವರು ತುಂಬ ಜಾಗ್ರತೆಯನ್ನು ವಹಿಸಬೇಕು. ಅನುಮಾನ ಅಥವಾ ನಿಮ್ಮ ದಾಂಪತ್ಯದಲ್ಲಿ ಯಾರೋ 3ನೇ ವ್ಯಕ್ತಿಯಿಂದ ತೊಂದರೆ, ಸಮಸ್ಯೆಗಳನ್ನು ವೃಷಭ ರಾಶಿ ಜಾತಕರು ಅನುಭವಿಸ್ತೀರಿ. ದಾಂಪತ್ಯದಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ. ಅನುಮಾನ, ಕಲಹ, ಬೇರೆ ಆಗುವಂತಹ ಮನಸ್ಥಿತಿ, ದುಃಖ ಈ ಥರ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ತೊಂದರೆಗಳು, ಅಥವಾ ಅವರು ಮಾತು ನಿಮಗೆ ಹಿಂಸೆ ಆಗುವಂಥದ್ದು. ವೃಷಭ ರಾಶಿ ಯಾರು ಅವರು ಅಂದರೆ, ಮದುವೆ ಆಗಿರುವಂತಹ ನಿಮ್ಮ ಪತಿ, ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯಿಂದ, ನೀವು ಸ್ತ್ರೀ ಜಾತಕರಾಗಿದ್ದರೆ, ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯಿಂದ ಏನು ಒಂಥರ ವಟ 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 ಅಂತ ಇದ್ರೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಹಿಂಸೆ ಆಗುತ್ತೆ. ಅದಕ್ಕೆ ಜಾಗೃತರಾಗಿರಬೇಕು. ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ. ಹಣಕಾಸು ಅಭಿವೃದ್ಧಿಯಾಗುವಂಥ ಸಾಧ್ಯತೆ, ಕುಟುಂಬ ಅಭಿವೃದ್ಧಿಯಾಗುವ ಸಾಧ್ಯತೆಗಳಿದೆ. ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಧನ ಸಹಾಯ ಅಥವಾ ಧನ ಪ್ರಾಪ್ತಿಯಾಗುತ್ತೆ. ಒಡವೆಗಳನ್ನು ಧರಿಸ್ತೀರಿ ಅಥವಾ ಒಡವೆಗಳನ್ನು ಕೊಂಡ್ಕೊತೀರಿ. ಹೀಗೆ ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರಿಂದ ಅದು ಸಹಾಯ ಆಗ್ಬೋದು, ಒಳ್ಳೆಯದಾಗುತ್ತೆ. ಆದರೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ.
ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿದ್ರೆ ವಾಹನಗಳಿಂದ ಏನಾದರೂ ಒಂದು ತೊಂದರೆ, ನಿದ್ರಾಭಂಗ, ಮಲಗ್ತಿರ ನಿದ್ದೆ ಬರಲ್ಲ, ಎದ್ರೆ ನಿದ್ದೆ ಬರುತ್ತೆ, ಅಥವಾ ಫೋನ್ ಸೈಲೆಂಟ್ ಮಾಡ್ಕೊಂಡಿರಲ್ಲ, ಯಾರ್ದೋ ಕಾಲ್ ಮಾಡಿ ಅವರ ದುಃಖ ನಿಮಗೆ ಬರುವ ಸಾಧ್ಯತೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತವಾಗುವಂತಹ ತೊಂದರೆಗಳನ್ನು ಅನುಭವಿಸಬೇಕಾಗುವಂಥ ಪರಿಸ್ಥಿತಿ. ಆಗ ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನ ಈ ವಾರ ನೀವು ಮಾಡ್ಕೋಬೇಕು ಅನ್ನುವಂತಹ ಪ್ರಶ್ನೆ ನಿಮ್ದೇನಾದ್ರು ಇದ್ದಾಗ, ನೀವು ನಿತ್ಯ ನಿಯಮಿತವಾಗಿ ದೇವರ ಪೂಜೆಯನ್ನು ಮಾಡಬೇಕು. ನಿತ್ಯ ನಿಯಮಿತವಾಗಿ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಆಹಾರ ಆದಷ್ಟು ಸಸ್ಯಾಹಾರವನ್ನು ಸೇವನೆ ಮಾಡಬೇಕು. ಅದರ ಜೊತೆಗೆ ಓಂ ಸದ್ಗುರುವೇ ನಮಃ, ಗುರುಗಳ ಗುರು ಸದ್ಗುರು ಅಂತ ಜನ ಟೈಟಲ್ ಹಾಕಂತಾರೆ. ಇವಾಗ ಜನ ನಾನೇ ಶಿವ ಅಂತ ಹೆಸರಿಟ್ಕೊಂತಾರೆ. ಅವರೆಲ್ಲ ಶಿವ ಆಗಕ್ಕೆ ಸಾಧ್ಯನಾ? ರಾಮ ಅಂತ ಹೆಸರಿಟ್ಕೊಂತಾರೆ. ರಾಮ ಆಗಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ನಿಜವಾದ ಸದ್ಗುರು, ಪರಮ ಗುರು ಅಂದರೆ ಈಶ್ವರ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸೋದನ್ನು ಮರಿಬೇಡಿ. ಹಾಗಾದರೆ ವೃಷಭರಾಶಿ ಜಾತಕರು ಏನು ಮಾಡಿದರೆ ದಾನ ಧರ್ಮಗಳು ಏನು ಮಾಡಬೇಕು ಅಂದಾಗ, ಯಾರು ಗುರುಗಳಿರ್ತಾರೋ ದೇವಸ್ಥಾನಗಳಿಗೆ ಹೋಗಿ, ಅಥವಾ ದೇವಸ್ಥಾನದಲ್ಲಿ ಪುರೋಹಿತರಿರ್ತಾರೋ ಅವರಿಗೆ ದಕ್ಷಿಣೆ, ದಾನ, ವಸ್ತ್ರದಾನ, ಗುರುಗಳ ಸೇವೆ ನೀವು ಮಾಡೋದ್ರಿಂದನೂ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ 8ನೇ ತಾರೀಕು ಡಿಸೆಂಬರಿಂದ 14ನೇ ತಾರೀಕು ಡಿಸೆಂಬರ್ 2025 ಮಿಥುನ ರಾಶಿ ಭವಿಷ್ಯ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಇಲ್ಲ. ಅನೇಕ ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕಾಗುವಂಥ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಈಗ ಉಂಟಾಗುತ್ತೆ. ನಿಜವಾಗ್ಲೂ ದೇವರಿದಾನಾ ಇಲ್ವಾ? ದೇವರನ್ನ ನಾವು ಹೇಗೆ ಅನುಭವಿಸ್ಬೇಕು, ಹೇಗೆ ನೋಡಕ್ ಸಾಧ್ಯ? ಕೆಲವರು ದೇವಸ್ಥಾನಕ್ಕೆ ಹೋಗ್ತೀರಾ, ಹೋಗಿದ ತಕ್ಷಣ ಒಳ್ಳೇದಾಗ್ಬಿಟ್ರು ದೇವರಿದಾನಪ್ಪ ಅನ್ಸುತ್ತೆ ಅಲ್ವಾ? ಅನುಭವದಿಂದ ನಾವು ದೇವ್ರನ್ನ ಅರ್ಥ ಮಾಡ್ಕೋಬೇಕು. ಬರೀ ಕಷ್ಟಗಳಲ್ಲಿ ಸ್ಪಂದಿಸಿದಾಗ ಮಾತ್ರ ದೇವರಿದ್ದಾನೆ ಅಂತಲ್ಲ. ಅದಕ್ಕೆ ಆಧ್ಯಾತ್ಮಿಕ ಚಿಂತನೆಗಳು ಮಿಥುನ ರಾಶಿ ಜಾತಕರಿಗೆ ಹೆಚ್ಚಾಗುತ್ತೆ. ಇನ್ನು ಸಂಸಾರ ಜೀವನದಲ್ಲಿದ್ರೆ ಕಲಹಗಳು, ಕೋಪ, ಸ್ವಲ್ಪ ಮಾತಾಡ್ಬೇಕಾದ್ರೆ ಬಹಳ ಜಾಗ್ರತೆ ವಹಿಸ್ಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದ್ರಿಂದ ಬಹಳ ಹುಷಾರಾಗಿರಿ ಸಂಸಾರ ಜೀವನದಲ್ಲಿ. ಸಂಸಾರ ಅನ್ನೋದೊಂದು ಸಾಗರ. ಇದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೀವು ಈಗ ಕಲಿಯುವಂತಹ ಸಮಯ. ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಷ್ಟೋ ವಯಸ್ಸಾಗಿರುತ್ತೆ, ಆದರೂ ಕೂಡ ಹೇಗೆ ಗಂಡ ಹೆಂಡತಿ ನಡ್ಕೋಬೇಕು, ಹೇಗೆ ಅನೋನ್ಯವಾಗಿರಬೇಕು ಅನ್ನೋದು ಕಲಿತೇ ಇರಲ್ಲ. ಸೃಷ್ಟಿ ನಾವು ಬಂದ ಮೇಲೆ ಕೆಲವೊಂದೆಲ್ಲ ನಾವು ಕಲಿಯೋವರೆಗೂ ಅದು ಬಿಡಲ್ಲ. ನಾವು ಕಲಿದೇ ಇದ್ದಾಗ ನಾವು ಅದೇ ಸ್ಟೇಜಲ್ಲಿ ಇರ್ತೀವಿ, ಮುಂದುವರಿಯೋಕ್ಕೆ ಆಗಲ್ಲ. ಹಾಗಾದರೆ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ವಾದ ವಿವಾದಗಳು, ಅದರಲ್ಲೂ ಸಂಸಾರ ಜೀವನದಲ್ಲಂತೂ ಅವ್ರು ತಪ್ಪಿದ್ರೂ ಕೂಡ ನಾವು ಸುಮ್ಮನಾಗ್ಬಿಡ್ಬೇಕಾಗುತ್ತೆ. ವಾಗ್ವಾದಗಳು, ನಿಮಗೆ ಗೌರವ ನಷ್ಟ, ಧನ ನಷ್ಟ, ಕಣ್ಣುಗಳ ತೊಂದರೆ, ಕೋಪ, ನೀವು ಮಾಡುವಂತಹ ಕಾರ್ಯಗಳಿಗೆ ವಿಘ್ನಗಳು, ಮಾನ ನಷ್ಟ ಆಗುವ ಸಾಧ್ಯತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಧನಲಾಭ, ಧೈರ್ಯವಾಗಿರ್ತೀರಿ. ಧೈರ್ಯ ವಸತೆ ಲಕ್ಷ್ಮೀ. ಧೈರ್ಯದಿಂದ ನೀವು ಸಾಹಸ ಮಾಡಿದಾಗ ದುಡ್ಡು ಬರುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಹಾಕ್ಕೊಳ್ಳೋಕ್ಕೂ ಯೋಗ ಇರಬೇಕು, ಹಾಕ್ಕೊಳ್ತೀರಾ.
ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ. ಶನಿವಾರ ಭಾನುವಾರ ಬೇಸರ, ಏನೋ ಒಂಥರ ಮನಸ್ಸಲ್ಲಿ ಭಯ ಭಯ. ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಸೋಲು ಉಂಟಾಗುವಂಥದ್ದು. ನಿದ್ರಾಭಂಗ, ನಿದ್ದೆ ಕಂಪ್ಲೀಟ್ ಆಗಲ್ಲ. ಅಥವಾ ಮಲಗ್ದಾಗ ಯಾರೋ ಡಿಸ್ಟರ್ಬ್ ಮಾಡಿ, ಅಥವಾ ಫೋನ್ ಆದರೂ ಡಿಸ್ಟರ್ಬ್ ಮಾಡಿ ನಿಮ್ಮ ನಿದ್ದೆ ಕೆಡಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ಈಗ ನೀವು ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗಬೇಕಾದ್ರೆ ಓಂ ಧುಂ ದುರ್ಗಾಯೇ ನಮಃ. ದುರ್ಗಾದೇವಿ ದರ್ಶನ, ಚಾಮುಂಡೇಶ್ವರಿಯ ದರ್ಶನ ಮೈಸೂರಲ್ಲಿದ್ದರೆ, ಬೆಂಗಳೂರಲ್ಲಿದ್ದರೆ ಬನಶಂಕರಿಯ ದರ್ಶನ, ತಾಯಿ ಬನಶಂಕರಮ್ಮನ್ನು ನೋಡೋದು, ದೇವಿಯ ದರ್ಶನವನ್ನು ಮಾಡುವಂಥದ್ದು. ಮಿಥುನ ರಾಶಿ ಜಾತಕರು ಮಂತ್ರ ಏನು ಜಪ ಮಾಡ್ತೀರಿ ಶಿವನಿಗೆ ಅಂದಾಗ ಓಂ ನಮಃ ಶಿವಾಯ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಯಾರು ಮುತ್ತೈದೆ ಇರ್ತಾರೆ ಅಂತಹ ಸ್ತ್ರೀಯರಿಗೆ ವಸ್ತ್ರದಾನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಹೇಗಿದೆ ಅಂತ? ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ? ಶತ್ರುಗಳ ಮೇಲೆ ವಿಜಯ. 6ನೇ ಮನೆ ಅಂದ ತಕ್ಷಣ ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ಇವಾಗ 6ನೇ ಮನೆಯಲ್ಲಿ ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು ರಾಶಿಯಲ್ಲಿ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ದೀರ್ಘಕಾಲದ ಯಾವುದೇ ಕಾಯಿಲೆಗಳಿದ್ರೆ ಅದರ ಮೇಲೆ ಜಯ. ನಿಮ್ಗೆ ಯಾರಾದರೂ ಶತ್ರುಗಳ ಕಾಟ ಇದ್ರೆ ಆ ಶತ್ರುಗಳ ಮೇಲೆ ವಿಜಯ. ಕೋರ್ಟಲ್ಲಿ ಏನಾದ್ರು ಕೇಸ್ ಇದ್ರೆ ಭೂಮಿ ವಿಚಾರದಲ್ಲಿರ್ಬೋದು, ಮನೆ ವಿಚಾರದಲ್ಲಿರ್ಬೋದು, ಅದರಲ್ಲಿ ನಿಮಗೆ ಸಕ್ಸಸ್. ವಿದೇಶಿಯರ ಜೊತೆ ನೀವು ಕೆಲಸ ಮಾಡ್ತಾ ಇದ್ರೆ ಅವರ ಮೇಲೆ ವಿಜಯ. ಯಾಕೆಂದ್ರೆ ಈಗ ನೀವು ಫಾರಿನ್ಗೆ ಹೋಗ್ಬಿಟ್ಟಿದ್ದೀರಾ, ಅದು ನಮ್ಮ ದೇಶ ಅಲ್ಲ. ಅಲ್ಲಿ ನೀವು ಸಿಟಿಜನ್ಶಿಪ್ ತಗೊಂಡಿರ್ಬೋದು, ಆದರೆ ನಿಮ್ಮ ಬಣ್ಣ ಚೇಂಜ್ ಆಗಲ್ಲ. ಆವಾಗ ನಿಮ್ಗೆ ಹೈಯೆಸ್ಟ್ ಪೋಸ್ಟಲ್ಲಿ ನೀವು ಕೆಲಸ ಮಾಡ್ತಿರ್ತೀರಾ, ಅಥವಾ ಹೈಯೆಸ್ಟ್ ಪೋಸ್ಟ್ ಬೇಕು, ಅವರೆಲ್ಲ ಹೈ ಪೋಸ್ಟ್ ಇಟ್ಕೊಂಡು ನಿಮ್ಮನ್ನು ಕೆಳಗಡೆ ಕೆಲಸ ಮಾಡಿಸ್ತಾ ಇದ್ದಾಗ ಅವ್ರ ಮೇಲೆ ನೀವು ಗೆಲ್ಲಬೇಕಾಗತ್ತೆ. ಗೆಲ್ತೀರಾ? ಯಾಕೆಂದ್ರೆ 5ನೇ ಮನೆ ಅಂದಾಗ, 6ನೇ ಮನೆ ಅಂದಾಗ ನಿಮ್ದು ಪೆಂಡಿಂಗ್ ಕರ್ಮ, ಏನು ಹಿಂದಿನ ಜನ್ಮದಿಂದ ಕರ್ಮಗಳು ಮಾಡ್ಕೊಂಡು ಬಂದಿದ್ದೀರೋ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಉಂಟಾಗುತ್ತೆ. ಆ ಜೊತೆಗೆ ಏನಿರುತ್ತೆ? ಕೋಪ, ದುಡುಕುತನ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಬಿಟ್ಟರೆ ನಮ್ಮಲ್ಲಿರುವಂಥ ವಿನಯ ಅನ್ನೋದು ನಾಶ ಆಗುತ್ತೆ. ಎಚ್ಚರ. ಹಾಗಾದ್ರೆ ಕಟಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಸನ್ಮಾನಗಳಾಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ಬಹಳ ಮುಖ್ಯ ಏನು? ನಮ್ಮ ಮನಸ್ಸು ಎಷ್ಟೇ ಸಂಪತ್ತಿದ್ರೂ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಆದರೆ ಏನು ಪ್ರಯೋಜನ? ಒಡವೆಗಳು ತಗೊಳ್ತೀರಿ, ಕಾಣಿಕೆಗಳು ಸಿಗುತ್ತೆ, ಸನ್ಮಾನಗಳಾಗುತ್ತೆ, ಸ್ನೇಹಿತರನ್ನು ಕೂಡ ಸಂಧಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಧನನಷ್ಟ, ಕುಟುಂಬದಲ್ಲಿ ದುಃಖ, ಸ್ತ್ರೀಯಿಂದ ಅಪಮಾನಗಳಾಗುತ್ತೆ. ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರುತ್ತೆ. ಶನಿವಾರ, ಭಾನುವಾರ ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ, ವಿಜಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಧೈರ್ಯದಿಂದ ಮುನ್ನುಗ್ತೀರಿ. ಸ್ನೇಹಿತರಿಂದನೂ ಕೂಡ ಸಹಾಯ ಆಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಹೊಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗೆ ಈ ವಾರ ಒಟ್ಟು 5 ದಿನ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು?
ಸ್ವಲ್ಪ ಹೊತ್ತು ಕೂತು ತಪಸ್ಸು ಮಾಡಿ, ಎಲ್ಲಿ ಮೆಡಿಟೇಷನ್ ಮಾಡಿ, ಇಲ್ಲ ಶಿವನ ಧ್ಯಾನ ಮಾಡಿ. ಅರಳಿ ವೃಕ್ಷದ ಕೆಳಗಡೆ ಕೂತ್ಕೊಳ್ಳಿ. ಕರ್ಕಾಟಕ ರಾಶಿ ಜಾತಕರು ಬೆಳಿಗ್ಗೆ ಎದ್ದಿದ ತಕ್ಷಣ ನಿಯಮಿತವಾಗಿ ಅರಳಿ ವೃಕ್ಷವನ್ನ 21 ಸಲ ಪ್ರದಕ್ಷಿಣೆ ಮಾಡಿ ಕೂತ್ಕೊಳ್ಳಿ. ಗುರುಜಿ, ನಾನು ಶಿವನ್ ಪೂಜೆ ಮಾಡಲ್ಲ, ಗೋವಿಂದ ಅಂತೀನಿ. ನಿಮ್ಗೆ ಯಾವ ದೇವ್ರ ಇಷ್ಟನೋ ಆ ದೇವ್ರನ್ನ, ಎಲ್ಲಾ ದೇವರನ್ನ ಗೌರವಿಸಿ. ನಿಮ್ಗೆ ಇಷ್ಟವಾದಂತಹ ದೇವರನ್ನ ಮನಸ್ಸಿನಿಂದ ಸಂಕಲ್ಪ ಮಾಡಿ ನೆನಪು ಮಾಡಿ ನೋಡಿ. ಕಟಕ ರಾಶಿಯವರಿಗೆ ಏನೇನು ಒಳ್ಳೆಯದಾಗುತ್ತೆ ಅಂತ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಮಂತ್ರ ಏನ್ ಜಪ ಮಾಡ್ತೀರಿ ಶಿವಂದು? ಓಂ ದೇವರ ದೇವ ಯಾರು? ಮಹಾದೇವ. ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿಸಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಏನಾದರೂ ದಾನ ಧರ್ಮ ಮಾಡಬೇಕು ಕಟಕ ರಾಶಿಯವರಿಗೆ ಅಂತ ಇತ್ತು ಅಂದರೆ, ಗುರುಗಳ ಪಾದ ಸ್ಪರ್ಶ ಮಾಡಿ, ಗುರುಗಳಿಗೆ ಫಲ ಅಂದರೆ ಹಣ್ಣು ಮತ್ತೆ ನಿಮ್ಮಲ್ಲಿರುವಂತಹ ಸ್ವಲ್ಪ ನಿಮಗೆ ಶಕ್ತಿ ಅನುಸಾರ ಸಂಪತ್ತನ್ನ, ಧನವನ್ನ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಫಲ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಸಿಂಹರಾಶಿ. ಸಿಂಹರಾಶಿಗೆ ಅಧಿಪತಿ ಸೂರ್ಯ. ಸೂರ್ಯ ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಭಾವ ಕರ್ಕಾಟಕ ರಾಶಿಯಲ್ಲಿ ವಾರ ಸಂಚಾರ ಆಗ್ತಾ ಇರ್ತಾನೆ. ಪಂಚಮ ಭಾವದಲ್ಲಿ ಮಂಗಳ ಗ್ರಹ, ಸಪ್ತಮದಲ್ಲಿ ರಾಹು, ಲಾಭ ಭಾವದಲ್ಲಿ ದೇವಗುರು ಬೃಹಸ್ಪತಿ. ಅಂದ್ರೆ ಸಿಂಹರಾಶಿಯವರಿಗೆ ವಕ್ರಿ ಗುರು ಬಲವಾಗಿದ್ದಾನೆ, ಲಾಭ ಭಾವದಲ್ಲಿ ಕೂತಿದ್ದಾನೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಗುರುಬಲ ಬಂದಾಗ ಯಾವುದೇ ಗ್ರಹಗಳ ಬಲ ಇಲ್ಲ ಅಂದ್ರೂ ಕೂಡ ಎಲ್ಲಾ ಗ್ರಹಗಳಿಗಿಂತ ಅತ್ಯಂತ ಶುಭ ಗ್ರಹನಾದಂತಹ ಗುರು ಲಾಭ ಭಾವದಲ್ಲಿದ್ದು ವಕ್ರಿಯಾದಾಗ ಇನ್ನೂ ಬಲಿಷ್ಠನಾಗ್ತಾನೆ. ನಿಮ್ಗೆ ಯಾರಿಂದ ಸಂತೋಷ ಸಿಗುತ್ತೆ? ಸ್ನೇಹಿತರಿಂದ. ಇವಾಗ ಸ್ನೇಹಿತರ ಜೊತೆಗೆ ಎಲ್ಲೋ ಟೂರ್ ಹೋಗಿರ್ತೀರ ಅಥವಾ ಎಲ್ಲರೂ ಓಡಾಡ್ತಾ ಇರ್ತೀರ, ನಿಮ್ಗೇನಾಗುತ್ತೆ? ಸಂತೋಷ. ಯಾವುದರಿಂದ ಸಂತೋಷ? ಕ್ರಿಯೇಟಿವ್ ಮೈಂಡ್ ಇಂದ ಸಂತೋಷ, ಲಾಭ ಬರೋದರಿಂದ ಸಂತೋಷ. ನಿಮಗೆ ದೊಡ್ಡ ಅಣ್ಣ ಅಥವಾ ಅಕ್ಕ ಇದ್ರೆ ಅವರಿಂದ ಸಹಾಯ ಅಥವಾ ಲಾಭ, ಅಳಿಯನಿದ್ರೆ ಅಳಿಯನಿಂದ ಲಾಭ, ಸೊಸೆ ಇದ್ರೆ ಸೊಸೆಯಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಅಥವಾ ಲಾಭ ಆದ್ರೂ ಬರುತ್ತೆ. ಹೀಗೆ ಸಿಂಹರಾಶಿಯವರಿಗೆ ಅನುಕೂಲಗಳು. ತಮ್ಮ ಬುದ್ಧಿವಂತಿಕೆಯಿಂದ ತಮಗೆ ಲಾಭ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮಲ್ಲಿರುವಂತಹ ಹಣ ಡಬಲ್ ಆಗ್ಬೋದು. ಅದರ ಜೊತೆಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಚತುರ್ಥ ಭಾವದಲ್ಲಿ ಸಂಚಾರ. ತಾಯಿಯ ಕುಟುಂಬದಿಂದ ಅನುಕೂಲ, ವಾಹನಗಳಿಂದ ಲಾಭ, ನೀವು ಬರ್ತಿರುವಂತಹ ಬಾಡಿಗೆಯಿಂದ ನಿಮಗೆ ಲಾಭ. ಶನಿ ಅಷ್ಟಮ ಶನಿ ಅಂತೂ ನಡೀತಾನೇ ಇದೆ. ಗುರು ಲಾಭ ಭಾವದಲ್ಲಿದ್ದಾಗ ಗುರು ಮನೆಯಲ್ಲಿರುವಂತಹ ಶನಿ ಗುಪ್ತವಾದಂತಹ ಧನವನ್ನ ನಿಮಗೆ ಕೊಡೋಕೆ ಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಿರಲ್ಲ, ಯಾವುದರಿಂದ ಸೀಕ್ರೆಟ್ ಆಗಿ ದುಡ್ಡು ಬಂದ್ಬಿಡುತ್ತೆ. ಮೊದಲನೇ ಮಗ ಅಥವಾ ಮಗಳಿದ್ರೆ ಅವ್ರ ಜೊತೆಗೆ ಕಲಹವನ್ನ ಮಾಡ್ಕೋಬೇಡಿ. ಮಕ್ಕಳ ವಿಷಯದಲ್ಲಿ ನಿಮಗೆ ಟೆನ್ಷನ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ದುಡುಕತನ ಬೇಡ.
ದೈವ ಭಕ್ತಿ ನೀವು ಮಾಡೋದಾದರೆ ಪರಿಹಾರ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ನಿಮಗೆ ತುಂಬ ಶುಭ ಫಲಗಳನ್ನು ಕೊಡುತ್ತೆ ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಅಧಿಕ ಖರ್ಚು. ಅದರಲ್ಲೂ ಯಾರಿಗೋಸ್ಕರ? ಸ್ತ್ರೀಯಿಂದ ಅಧಿಕ ಖರ್ಚು. ಏನಾದರೂ ಒಂದು ಹೆಲ್ತ್ ಇಶ್ಯೂಸ್, ಅನಾರೋಗ್ಯ, ಸ್ವಲ್ಪ ಕೋಪ ಬೇಗ ಬರುವಂಥದ್ದು, ಶೀಘ್ರ ಕೋಪ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ವೈಭವಯುತವಾದ ಜೀವನವನ್ನು ನಡೆಸ್ತೀರಿ, ಸ್ನೇಹಿತರನ್ನ ಸಂಧಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು ಅಥವಾ ಧನ ನಷ್ಟ ಆಗುವಂಥದ್ದು, ವಾದ ವಿವಾದಗಳಿಂದ ವಾಗ್ವಾದಗಳಾಗುವಂಥದ್ದು, ಖರ್ಚುಗಳು ಜಾಸ್ತಿ ಉಂಟಾಗುವ ಸಾಧ್ಯತೆ. ಅಂದರೆ ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಇಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿ ಜಾತಕರು. ಹಾಗಾದರೆ ಸಿಂಹರಾಶಿ ಜಾತಕರು ಏನು ಮಾಡಬೇಕು? ಪರಿಹಾರ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಸುಬ್ರಹ್ಮಣ್ಯನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿಸಿ, ದಾನ ಜಲದಾನವನ್ನು ಮಾಡಿ. ತುಂಬ ಬಾಯಾರಿಕೆ ಇರುತ್ತೆ ಅಂಥವ್ರಿಗೆ ಏನು ಕೊಡಬೇಕು? ಫಸ್ಟ್ ಊಟ ಕೊಡ್ತಾರೆ, ನೀರು ಅಂದರೆ ಅರ್ಥ ಬರೀ ನೀರು ಕುಡಿ ಅಂತಲ್ಲ. ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅವಶ್ಯಕತೆಯಲ್ಲಿ ಅವರಿಗೆ ನೀವು ಸಹಾಯ ಮಾಡಿದ್ರೆ ನಿಮಗೆ ಗ್ರಹಗಳು ಶುಭ ಫಲಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಮಂತ್ರ ಓಂ ಕಾಲ ಕಾಲಾಯ ನಮಃ. ಕಾಲಭೈರವೇಶ್ವರನ ಪ್ರಾರ್ಥನೆ ಮಾಡಿ, ನಿಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಂಬೆಹಣ್ಣು ಹಾರ ಮಾಡಿ ಕಾಲಭೈರವನಿಗೆ ಹಾಕಿ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಅಂದರೆ 8 ಡಿಸೆಂಬರ್ 2025ರಿಂದ 14 ಡಿಸೆಂಬರ್ 2025ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ. ನಿಮ್ಗೆ ಯಾವ ವಿಷಯದಲ್ಲಿ ತುಂಬ ತೊಂದರೆ ಅಂದರೆ ಉದ್ಯೋಗದ ವಿಚಾರದಲ್ಲಿ ಕಲಹಗಳನ್ನು ಮಾಡ್ಕೋಬೇಡಿ. ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನಂಗೆ ಪ್ರಮೋಷನ್ ಕೊಡ್ತಾ ಇಲ್ಲ. ನಮ್ಮ ಸೀನಿಯರ್ ಅಥವಾ ನನ್ನ ಮ್ಯಾನೇಜರ್ ಅಥವಾ ನನ್ನ ಬಾಸ್ ನಿಮಗೆ ಹಿಂಸೆ, ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಫುಲ್ಫಿಲ್ಮೆಂಟ್ ಆಗದೆ ಇದ್ದಾಗ ಹಿಂಸೆ. ಉದ್ಯೋಗದಲ್ಲಿ ಚಾಲೆಂಜ್, ನಂಗೆ ಸಕ್ಸಸ್ ಆಗಲೇಬೇಕು, ನಂಗೆ ಪ್ರಮೋಷನ್ ಸಿಗಲೇಬೇಕು, ರೆಸ್ಪೆಕ್ಟ್ ಜಾಸ್ತಿ ಆಗಲೇಬೇಕು, ದುಡ್ಡು ಜಾಸ್ತಿ ಬರಲೇಬೇಕು ಅಂತ ತುಂಬ ಹೋರಾಟ ಇರುತ್ತೆ. ಫಲ ಕಮ್ಮಿ, ತುಂಬ ಎಫರ್ಟ್ ಹಾಕ್ತೀರಿ. ಈ ಟೈಮಲ್ಲಿ ಲಾಭ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ತಾಯಿಯ ಮೇಲೆ ಕೋಪ, ಮನೆ ವಿಚಾರದಲ್ಲಿ ಕಲಹ, ಭೂಮಿ, ಮನೆ, ವಾಹನಗಳ ವಿಚಾರದಲ್ಲಿ ಟೆನ್ಷನ್ ಆಗುವಂಥದ್ದು. 9ನೇ ಮನೆಯಾದಂತಹ ಶುಕ್ರ ತೃತೀಯ ಭಾವದಲ್ಲಿದ್ದು 9ನೇ ಮನೆಯನ್ನೇ ನೋಡ್ತಾ ಇರೋದ್ರಿಂದ ತಂದೆ ಕೊಡುವಂತಹ ಟೆನ್ಷನ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ. ಆದರೆ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧೈರ್ಯ, ಸ್ಥೈರ್ಯ ಇವೆಲ್ಲನೂ ಕೊಡ್ತಾ ಹೋಗ್ತಾನೆ ಸೂರ್ಯ. ಆದರೆ ಬಂಧುಗಳ ಸಹಾಯ ನಿಮಗೆ ಸಿಗಲ್ಲ. ನಿಮಗೆ ಸೋದರ ಮಾವ ಇದ್ರೆ ಅವರಿಂದ ಸಹಾಯ ಸಿಗಲ್ಲ. ಅಥವಾ ನೀವು ಯಾರೋ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ರೆ, ಪುರುಷರಾಗಿದ್ರೆ ಗರ್ಲ್ ಫ್ರೆಂಡ್, ಸ್ತ್ರೀಯರಾಗಿದ್ರೆ ಬಾಯ್ ಫ್ರೆಂಡ್, ಅವರಿಂದ ನಿಮಗೆ ನೀವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ನು ಫುಲ್ಫಿಲ್ಮೆಂಟ್ ಆಗಲ್ಲ. ಇನ್ನು ಅಕೌಂಟೆಂಟ್ಗಳು ಅಥವಾ ಏನಾದರೂ ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು, ಪಬ್ಲಿಷ್ ಮಾಡಬೇಕು ಅಂದರೆ ಈ ವಾರ ಮಾಡದೇ ಇರೋದು ಒಳ್ಳೆಯದು. ಇನ್ನು ರೈಟರ್ಗಳು, ಭಾಷಣಗಾರರು, ಸ್ಕಿನ್ ಡಾಕ್ಟರ್ಗಳಿಗೆಲ್ಲ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ.
ಕನ್ಯಾ ರಾಶಿಯವರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಆರೋಗ್ಯ ಪ್ರಾಪ್ತಿ, ವಿವಾಹ ಭಾಗ್ಯ ಉಂಟಾಗುತ್ತೆ, ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ನಿಮಗೆ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ತಾಯಿ ಜೊತೆ ಕಲಹಗಳು, ತಾಯಿ ಸಂಬಂಧಿಕರ ಜೊತೆ ಕಲಹಗಳು, ಅನಾವಶ್ಯಕ ಖರ್ಚು ಉಂಟಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮಗೆ ಉತ್ತಮವಾದ ಭವಿಷ್ಯ, ದ್ರವ್ಯ ಲಾಭ, ಸನ್ಮಾನಗಳು, ಉನ್ನತವಾದ ಅಂತಸ್ತು. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನ್ ಪರಿಹಾರವನ್ನ ಮಾಡಬೇಕು? ತಾಯಿ ಸೇವೆ ಮಾಡಬೇಕು. ಉದ್ಯೋಗವನ್ನ ದೇವರೇ ಕೊಟ್ಟಂತಹ ಕೆಲಸ ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕು. ತುಂಬ ಎಕ್ಸ್ಪೆಕ್ಟೇಷನು ಜಾಸ್ತಿ ಇಟ್ಕೋಬಾರದು. ನನಗೆ ಪ್ರಮೋಷನ್ ಕೊಟ್ಬಿಡ್ಲಿ, ನನಗೆ ಸನ್ಮಾನಗಳು ಮಾಡಲಿ, ಇವೆಲ್ಲ ಈಗ ಅಷ್ಟು ಆಗದೆ ಇದ್ದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಹಂಗಂತ ಆಗದೆ ಇದ್ದಾಗ ಏನಾಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಆಗೋ ಟೈಮ್ ಬಂದಾಗ ನಾನೇ ಹೇಳ್ತೀನಿ, ಈಗ ಆಸೆಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು? ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ವೀರಾಂಜನೇಯನನ್ನ ದರ್ಶನ ಮಾಡಿ. ನನಗೆ ಉಂಟಾಗ್ತಿರುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಭಗವಂತ ಕಣ್ಣಿಗೆ ಕಾಣಲ್ಲ, ಆದರೂ ಇದಾನೇನೋ ಅಂತ ಅನುಭವ ಆಗುತ್ತೆ. ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ಈಗ ಮೇಷ ರಾಶಿಯಿಂದ ಕನ್ಯಾ ರಾಶಿಯವರೆಗೂ ಆಗಿದೆ. ಇನ್ನು ಕನ್ಯಾ ಅಂದರೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ರಾಶಿ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಅಂದರೆ 8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ತುಲಾ ರಾಶಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ, ಭಾಗ್ಯಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ. ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇರಲ್ಲ, ಆದರೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು ಕೆಲವ್ರಿಗೆ, ಮುಖದಲ್ಲಿ ಕಳೆ ಕಮ್ಮಿ ಆಗುವಂಥದ್ದು, ಇನ್ನು ಕೆಲವರಿಗೆ ಕೂದಲುಗಳು ಉದುರುವಂಥದ್ದು, ಮೂಳೆ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ತುಲಾ ರಾಶಿ ಜಾತಕರು. ಮೂಳೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ. ಆಮೇಲೆ ರಾಯಲ್ ಆಗಿರುವಂಥ ಆಹಾರವನ್ನ ನೀವು ಸೇವನೆ ಮಾಡ್ತೀರಿ. ನೀವೇನಾದರೂ ಡಾಕ್ಟರ್ಗಳಾಗಿದ್ರೆ ಒಳ್ಳೆ ಧನಲಾಭ ಆಗುತ್ತೆ. ಪ್ರಾಥಮಿಕ ವಿದ್ಯೆಯನ್ನು ಹಠ ಮಾಡಿ ನೀವು ಓದಿ ಸಕ್ಸಸ್ ಆಗ್ತೀರಿ. ಕಣ್ಣುಗಳ ಡಾಕ್ಟರ್ಗೂ ಕೂಡ ಒಳ್ಳೆ ಟೈಮು. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ, ಹಾಗೆ ಉತ್ತಮವಾದಂಥ ಅನ್ನ ಆಹಾರವನ್ನು ತಿನ್ನುವಂಥದ್ದು. ಅದು ಒಬ್ಬ ರಾಜ ಎಲ್ಲಿ ತಿಂತಾನೆ, ಅರಮನೆಯಲ್ಲಿ ತಿಂತಾನೆ. ಹಾಗೆ ನಿಮಗೂ ಕೂಡ ಒಳ್ಳೊಳ್ಳೆ ಪ್ಯಾಲೇಸ್ಗಳಲ್ಲಿ, ಅಂದರೆ ಇವತ್ತು ಎಷ್ಟೋ ಪ್ಯಾಲೇಸ್ ಹೋಟೆಲ್ಗಳು, ರೆಸ್ಟೋರೆಂಟ್ಗಳನ್ನೇ ಪ್ಯಾಲೇಸ್ ಥರ ಮಾಡಿದ್ದಾರೆ. ಅಂಥ ಕಡೆ ಒಳ್ಳೊಳ್ಳೆ ಕಡೆ ಆಹಾರ ತಿನ್ನುವಂತಹ ಯೋಗ ತುಲಾ ರಾಶಿ ಜಾತಕರಿಗೆ ಈ ವಾರ ಉಂಟಾಗ್ತಾ ಇದೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ ಅಂತೀವಿ. ಧೈರ್ಯ, ಸ್ಥೈರ್ಯ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಉತ್ತಮವಾಗಿರುತ್ತೆ. ಫಿಸಿಕಲಿ ಸ್ಟ್ರೆಂತ್ ಆಗಿರ್ತೀರಿ, ಮೆಂಟಲಿ ಸ್ಟ್ರೆಂತ್ ಆಗಿರ್ತೀರಿ. ನಿಮ್ಮ ಉತ್ತಮವಾದಂತಹ ನೆರೆಹೊರೆಯಿಂದ ಸಹಾಯ ಆಗುತ್ತೆ. ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಸಕ್ಸಸ್ ಆಗ್ತೀರಿ ತುಲಾ ರಾಶಿ ಜಾತಕರು. ಅಂದರೆ ತುಲಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಆಗಲ್ಲ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿನ ಸೂಪರ್. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಧಿಕಾರ ಪಡಿತೀರಿ. ಕೆಲವರು ಅಧಿಕಾರ ಕಳ್ಕೊಂಡ್ಬಿಟ್ಟಿರ್ತೀರ. ಈಗ ನಿಮಗೆ ಗುರುಬಲ ಬಂದ್ಬಿಟ್ಟಿದೆ, ಅಧಿಕಾರ ಪಡಿತೀರಿ. ಅನೇಕ ವಿಧವಾದಂತಹ ಕಾಣಿಕೆ, ಗಿಫ್ಟ್ಗಳು, ದುಡ್ಡು ಎಲ್ಲ ಬರ್ತಾ ಇರುತ್ತೆ. ಉಲ್ಲಾಸವಾಗಿರ್ತೀರಿ.
ಸಂತೋಷ ಅನ್ನೋದು ಉಕ್ಕುತ್ತೆ. ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಶೀಘ್ರ ಕೋಪ, ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ತುಲಾ ರಾಶಿ ಜಾತಕರು ಎಚ್ಚರ. ಶನಿವಾರ ಭಾನುವಾರ. ಆಗ ತುಲಾ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ತಾಮ್ರದ ಚೊಂಬಿನಿಂದ ಸೂರ್ಯನಿಗೆ ಜಲದಾನ, ಜಲವನ್ನ ಅರ್ಪಣೆ ಮಾಡುವಂಥದ್ದು, ಅರ್ಘ್ಯವನ್ನ ಕೊಡುವಂಥದ್ದು. ಬೆಳಿಗ್ಗೆ ಸೂರ್ಯೋದಯ ಸಮಯ, ಚಳಿಗಾಲ ಆಗಿದ್ರೂ ಪರವಾಗಿಲ್ಲ, ಸೂರ್ಯ ಹುಟ್ಟೋಕಿನ ಮೊದಲು ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಶಿವನ ಮಂದಿರಕ್ಕೆ ಹೋಗುವಂಥದ್ದು, ಶಿವನ ದರ್ಶನವನ್ನು ಮಾಡುವಂಥದ್ದು, ಲಿಂಗ ರೂಪದಲ್ಲಿ ಶಿವನ ಪೂಜೆ ಬಹಳ ಅತಿ ಶ್ರೇಷ್ಠ ಮಾಡಬೇಕು. ಏನು ಅಭಿಷೇಕ ಮಾಡ್ತೀರಿ? ಜೇನುತುಪ್ಪದಿಂದ ಶಿವನ ಅಭಿಷೇಕವನ್ನ ಮಾಡಿ. ನೆಗೆಟಿವ್ ಎಫೆಕ್ಟು ಹೊರಟೋಗುತ್ತೆ, ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ತುಲಾರಾಶಿ ಜಾತಕರು ಏನ್ ಮಾಡ್ತೀರಿ? ತುಂಬಾ ಕಷ್ಟದಲ್ಲಿರುವಂತಹ ನಿಮ್ಮ ಬಂಧುಗಳಿಗೆ ಧನ ಸಹಾಯ ಮಾಡಿ, ಅಥವಾ ವಸ್ತ್ರದಾನ ಮಾಡಿ, ಅಥವಾ ಕನ್ಯೆಯರ ಸೇವೆಯನ್ನ ಮಾಡಿ. ಕನ್ಯೆಯರಿಗೆ ವಸ್ತ್ರವನ್ನ ದಾನ ಕೊಡುವಂಥದ್ದು. ಕನ್ಯೆಯರಂದ್ರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು, 6 ವರ್ಷ 7 ವರ್ಷ 8 ವರ್ಷ ಅಂತ ಕನ್ಯೆಯರನ್ನ ಕರೆಸಿ ಅವ್ರಿಗೆ ಬಟ್ಟೆ, ಬಳೆ, ಚಾಕ್ಲೇಟು ಎಲ್ಲ ಕೊಡುವಂಥದ್ದನ್ನ ನೀವು ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ಪರಿಹಾರ ಕೂಡ ತಿಳಿಸಿದ್ದೀನಿ. ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 8ನೇ ತಾರೀಕು ಡಿಸೆಂಬರಿಂದ 14 ಡಿಸೆಂಬರ್ 2025 ವೃಶ್ಚಿಕ ರಾಶಿ ಭವಿಷ್ಯ. ಶುಕ್ರ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಳ್ಳೆ ಬಟ್ಟೆ, ಒಳ್ಳೊಳ್ಳೆ ವಾಹನ, ಸುಖ ಅಂದ್ರೇನು, ಪ್ರಾಪಂಚಿಕ ಸುಖ, ಸಂಪತ್ತು ನಿಮ್ಮ ಅಂಡರಲ್ಲಿ ಇರಬೇಕು ಅಂತ ಆಸೆ ಪಡ್ತೀರಿ. ಸ್ನೇಹಿತರು ನೀವು ಹೇಳ್ದಂಗೆ ಕೇಳಬೇಕು ಅಂತ ಆಸೆ ಪಡ್ತೀರಿ. ಧನಲಾಭ ಯೋಗ, ಸ್ನೇಹಿತರಿಂದ ಲಾಭ. ಯಾಕೆಂದ್ರೆ ಬುಧ ಲಾಭಾಧಿಪತಿ. ಎಷ್ಟೇ ಮನೇಲಿದ್ದಾನೆ? ನಿಮ್ಮ ಜನ್ಮ ರಾಶಿಗೆ ಬಂದಿದ್ದಾನೆ. ವೃಶ್ಚಿಕ ರಾಶಿಯವ್ರಿಗೆ ಏನಾಗುತ್ತೆ? ಲಾಭಾಧಿಪತಿ ಜನ್ಮ ರಾಶಿಗೆ ಬಂದಾಗ ಸ್ನೇಹಿತರು ನಿಮ್ಮನ್ನ ಹುಡ್ಕೊಂಡ್ಬರ್ತಾರೆ, ಧನ ನಿಮ್ಮನ್ನ ಹುಡ್ಕೊಂಡ್ಬರುತ್ತೆ, ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮನ್ನ ಹುಡ್ಕೊಂಡ್ಬರ್ತಾರೆ. ನಿಮ್ಗಿಂತ ದೊಡ್ಡವರು ಯಾರಿದ್ದಾರೆ, ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್, ಅಣ್ಣ ಅಥವಾ ಅಕ್ಕನಿಂದ ನಿಮಗೆ ಸಹಾಯ ಆಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಆದರೆ ಸರ್ಕಾರದಿಂದ ಸಹಾಯ ಆಗೋದಕ್ಕೆ ಕಷ್ಟ ಆಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಯಾಕಂದ್ರೆ ದಶಮಾಧಿಪತಿ ನಿಮ್ಮ ಜನ್ಮರಾಶಿ, ಅದು ಜಲರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ಉತ್ತಮವಾದ ಆರೋಗ್ಯವನ್ನು ಇಟ್ಕೋಬೇಕು ವೃಶ್ಚಿಕ ರಾಶಿ ಜಾತಕರು. ಮಾನಸಿಕವಾಗಿ ಒತ್ತಡ ಅಥವಾ ಹಣ, ಕೆಲವರಿಗೆ ಜಾಸ್ತಿ ಖರ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋದನ್ನ ನೋಡೋಣ. ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಗೌರವ, ನಷ್ಟ, ಧನ ನಷ್ಟ, ಎದೆ ನೋವು, ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಜೊತೆ ವಿವಾದ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ. ಉಲ್ಲಾಸವಾಗಿರ್ತೀರಿ, ಗೌರವಗಳು ಪ್ರಾಪ್ತಿಯಾಗುತ್ತೆ, ವಿವಾಹ ಯೋಗ, ವಿವಾಹ ಭಾಗ್ಯ ಉಂಟಾಗುತ್ತೆ. ಗುರುಬಲ ಇಲ್ಲ ಅಂದ್ರೂ
ಶುಕ್ರ, ಕೆಲವು ಗ್ರಹಗಳು ನಿಮಗೆ ವಿವಾಹ ಯೋಗವನ್ನು ಕೊಡ್ತಾರೆ. ವಿವಾಹ ಆಗಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಇಬ್ಬರ ಜಾತಕವನ್ನು ತೋರಿಸಿ ವಿವಾಹ ಆಗಬೇಕು, ಎಡವು ಬೀಳಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವಾಗಲೂ ಅದೇ ರಿಪೀಟ್ ಮಾಡೋಕ್ಕಾಗಲ್ಲ. ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಮ ಸೆಕೆಂಡ್ ಆಫ್ ಲೈಫ್ನ ಬಹಳ ಕೇರ್ಫುಲ್ಲಾಗಿ ತಗೊಂಡೋಗ್ಬೇಕು. ಗೌರವ, ಉಲ್ಲಾಸ ಪಡಿತೀರಿ, ಅಧಿಕಾರ ಪಡಿತೀರಿ, ಬಹುಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಾರದ ಕೊನೆ 4 ದಿನ ಬಹಳ ಉತ್ತಮವಾಗಿದೆ. ಶಿವನ ಮಂತ್ರ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಿ. ಗಂಗಾಜಲಾಭಿಷೇಕ, ಜೇನುತುಪ್ಪದಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿದ್ರು ಒಳ್ಳೆಯದೇ. ಹಾಗಾದ್ರೆ ಏನು ದಾನ ಧರ್ಮವನ್ನು ಮಾಡಬೇಕು? ಧನ ಸಹಾಯ ಮಾಡಬೇಕು. ತುಂಬ ಕಷ್ಟದಲ್ಲಿರುವಂತಹ ಅಬಲೆಯರಿರ್ತಾರೆ, ಅಂತಹ ಕನ್ಯೆಯರಿಗೆ, ಸ್ತ್ರೀಯರಿಗೆ, ವಿಧವೆಯರಿಗೆ ಧನ ಸಹಾಯ, ಯಾವುದೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವ್ರಿಗೆ ಸಹಾಯವನ್ನು ನೀವು ಮಾಡಬೇಕು. ಆಗ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನಿದೆ ಅಂತ? ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಫಲಾನುಫಲ ಧನಸ್ಸು ರಾಶಿ ಜಾತಕರಿಗೆ? ಗುರುಬಲ ಬಂದಿದೆ. ಗುರುಬಲ ಬಂದಿರೋದ್ರಿಂದ ನಿಮ್ಗೆ ಎಷ್ಟೇ ಕೋಪ ಬಂದರೂ ಕಂಟ್ರೋಲ್ ಮಾಡ್ಕೊಂತೀರ. ಕೋಪವನ್ನ ಕಂಟ್ರೋಲ್ ಮಾಡುವ ಶಕ್ತಿ ನಿಮಗೆ ಬರುತ್ತೆ. ವಿವಾಹ ಜೀವನದಲ್ಲಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಕಲಹಗಳಾಗುವ ಸಾಧ್ಯತೆ ಇರುತ್ತೆ. ಅಥವಾ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವರಿಂದ ತೊಂದರೆಗಳಾಗುವಂಥದ್ದು, ಅಥವಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ಟೆನ್ಷನ್, ನೆಮ್ಮದಿ ಅನ್ನೋದು ಇರಲ್ಲ. ಮಕ್ಕಳ ವಿಚಾರದಲ್ಲಿ ದುಃಖ ಉಂಟಾಗುವಂಥದ್ದು. ವ್ಯಯಭಾವದಲ್ಲಿ ಸೂರ್ಯ, ಬುಧ, ಶುಕ್ರ ಇರೋದ್ರಿಂದ ಉಲ್ಲಾಸ ಪಡೆಯಲು ಆಸೆ ಪಡ್ತೀರಿ. ನಿಮ್ಮ ಸಂಗಾತಿಯಿಂದ ಇರ್ಬೋದು, ಅಥವಾ ಕೆಲವರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಪ್ರೀತಿ ಮಾಡ್ತಾ ಇರ್ತೀರಿ. ಅವರಿಂದ ನಿಮಗೆ ಉಲ್ಲಾಸ, ಸುಖ, ಬೆಡ್ ಕಂಫರ್ಟ್ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಏನಾದರೂ ಒಂದು ಆಪಾದನೆಗಳು ಬರುವ ಸಾಧ್ಯತೆ. ಕೆಲವು ಟೈಮಲ್ಲಿ ಕ್ರೂರವಾಗಿ ವರ್ತಿಸ್ತೀರಿ. ಕೆಮ್ಮು, ನೆಗಡಿ, ಜ್ವರ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ. ಈಗ ವಾತಾವರಣ ಕೂಡ ಕೋಲ್ಡ್ ಇದೆ, ಚಳಿಗಾಲ, ಎಚ್ಚರ. ಯಾವುದೇ ದೇಶದಲ್ಲಿದ್ದರೂ ಅಷ್ಟೇ ಉದ್ವೇಗ, ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಕೋಪದಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಕಲಹಗಳಾದಾಗ ಏನಾಗುತ್ತೆ? ಬಾಂಧವ್ಯ ಕೆಟ್ಟೋಗುತ್ತೆ. ಫೈಲ್ಸ್ ಇರೋರು ಬಹಳ ಎಚ್ಚರ. ಮಕ್ಕಳ ಜೊತೆ ವಿವಾದಗಳಾಗುತ್ತೆ. ಆದರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಶನಿವಾರ, ಭಾನುವಾರ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಬಹಳ ಗೌರವ ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಈಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದಾಗ ಧನಸ್ಸು ರಾಶಿ ಜಾತಕರು, ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಿ. ಪುರುಷರಾಗಿದ್ದರೆ ಪತ್ನಿಗೆ, ಸ್ತ್ರೀಯರಾಗಿದ್ದರೆ ತಮ್ಮ ಪತಿಗೆ ಸಹಯೋಗವನ್ನು ಕೊಡಿ. ಅವರ ಕಷ್ಟಕ್ಕೆ ನೀವು ಸ್ಪಂದಿಸಿ ಧನಸ್ಸು ರಾಶಿ ಜಾತಕರು. ಮತ್ತೆ ಏನಾದರೂ ಪರಿಹಾರ, ಇನ್ನೇನು ದಾನ ಧರ್ಮವನ್ನು ನೀವು ಮಾಡಬೇಕಾ ಅಂದಾಗ ಸ್ತ್ರೀಯರಿಗೆ ಸಹಾಯ. ಏನು ಎಕ್ಸ್ಪೆಕ್ಟ್, ನಿಸ್ವಾರ್ಥವಾಗಿ, ಸ್ವಾರ್ಥ ಇಟ್ಕೋಬಾರ್ದು, ನಿಸ್ವಾರ್ಥವಾಗಿ ಸ್ತ್ರೀಯರಿಗೆ ಸಹಾಯ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೀರಿ. ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ, ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ, ವಿಭೂತಿಯಿಂದ ವೀರಭದ್ರ ಸ್ವಾಮಿಯ ವಿಭೂತಿಯಿಂದ ಪೂಜೆ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿ. ಆಗ ಒಳ್ಳೆಯದಾಗುತ್ತೆ.
ಧನುಸು ರಾಶಿ ಜಾತಕರಿಗೆ ಪರಿಹಾರ ಕೂಡ ತಿಳಿಸಿದ್ದೀವಿ. ಇನ್ನು ಕಾಯ್ತಾ ಇರೋರು ಯಾರು? ಈಗ ಒಟ್ಟು 9 ರಾಶಿ ಆಯಿತು. ಈಗ ಕಾಯ್ತಾ ಇರೋರು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಮಕರ ರಾಶಿಯವರಿಗೆ ವ್ಯಯಭಾವದಲ್ಲಿ ಮಂಗಳ. ಮಕರ ರಾಶಿಯವರಿಗೆ ಯಾವ ವಿಷಯದಲ್ಲಿ ಯಾವಾಗಲೂ ಗಲಾಟೆಗಳಾಗುತ್ತೆ? ರಾತ್ರಿ ಮಲಗ್ದಾಗಲೇ ಗಂಡ ಹೆಂಡತಿಗೆ ಕಲಹ. ಕೆಲವರು ಹೇಳ್ತಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಆದ್ರೆ ಮಕರ ರಾಶಿಯವರಿಗೆ ಮಲಗ್ದಾಗ್ಲೇನೆ ಯಾವುದೋ ಒಂದು ವಿಷಯ ಗಲಾಟೆಗಳಾಗಿ ಪತಿ ಪತ್ನಿಗೆ ಆಸೆ ಇರುತ್ತೆ, ಈಡೇರಿಸ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ ಕೆಲವ್ರಿಗೆ ಉಂಟಾಗ್ಬೋದು. ಕೆಲವು ಆಸೆಗಳು ಈಡೇರಿಸ್ಕೋಬಹುದು, ಅಥವಾ ವಿವಾದಗಳಾಗಿ ಕಲಹಗಳಾಗಿ ಮೂಡ್ ಆಫ್ ಆಗ್ಬೋದು. ಈ ತರ ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ ಮಕರ ರಾಶಿ ಜಾತಕರು. ಯಾಕೆಂದ್ರೆ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಮಂಗಳ ಗ್ರಹ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಅಲ್ಲೊಂದು ಸ್ಪೀಡ್ ಲಿಮಿಟ್ ಇರುತ್ತೆ, ಅಷ್ಟೇ ಸ್ಪೀಡಲ್ಲಿ ಓಡಿಸ್ಬೇಕು ಗಾಡಿ. ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಹೋದ್ರೆ ಏನಾಗುತ್ತೆ? ಮನೆಗೆ ನೋಟಿಸ್ ಬಂದ್ಬಿಡುತ್ತೆ, ಅಥವಾ ಪೊಲೀಸ್ನವ್ರು ಹಿಡಿಬೋದು. ಯಾಕೆ? ನಿಮ್ಮ ತಪ್ಪು, ಕಾನೂನನ್ನ ಬಹಿರಂಗಿಸಿದಿರಿ, ಸ್ಪೀಡ್ ಜಾಸ್ತಿ. ಹಾಗೆ ಯಾವುದೇ ಒಂದು ವಿಚಾರ ಆಗಿರ್ಬೋದು. ಏನಾದರೂ ಪೊಲೀಸ್ ಕೇಸಲ್ಲಿ ಏನಾದ್ರು ತಗ್ಲಾಕೊಂಡ್ಬಿಟ್ಟಿದ್ರೆ, ಕೆಲವರು ತೊಂದರೆಗಳಲ್ಲಿ ಇದ್ದರೆ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಯಾರಾದರೂ ತೀರ್ಥಕ್ಷೇತ್ರಗಳ ದರ್ಶನಗಳಿಗೆ ಹೋಗ್ತಾ ಇದ್ರೆ ವಾಹನಗಳ ಅಪಘಾತಗಳಾಗ್ಬೋದು, ಬಹಳ ಎಚ್ಚರ. ಆಮೇಲೆ ಗುಪ್ತ ಶತ್ರುಗಳಿಂದ ಸಮಸ್ಯೆಗಳು. ನೇರವಾಗಿರೋ ಶತ್ರುಗಳು ಬೇರೆ, ಆದ್ರೆ ಗುಪ್ತ ಶತ್ರುಗಳೇ ಬೇರೆ. ಈ ವಾರದಲ್ಲಿ ಏನಾದರೂ ಆಪರೇಷನ್ಸ್ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಈ ವಾರ ಆಪರೇಷನ್ ಬೇಡ ಅಂತೇಳಿ ಸ್ವಲ್ಪ ಮುಂದಾಕಕ್ಕಾಗುತ್ತಾ ಅಂತ ನೀವು ಯೋಚನೆ ಮಾಡಿ. ಏನಾದರೂ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡಬೇಕು ಅಂದರೆ ಪ್ರಯಾಣ ಬೇಡ ಅಂತೀನಿ. ನಾನು ಪ್ರಯಾಣ ಮಾಡಲೇಬೇಕು ಗುರುಜಿ, ನಾನು ಹೋಗ್ಲೇಬೇಕು, ನನಗೆ ಬೇರೆ ದಾರಿ ಇಲ್ಲ ಅಂದರೆ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಶಾರ್ಟ್ ಜರ್ನಿ ಇರ್ಬೋದು, ಲಾಂಗ್ ಜರ್ನಿ ಇರ್ಬೋದು, ಬಾಯಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಬಾಗಿಲಿಂದ ಫಸ್ಟು ಪೂರ್ವಾಭಿಮುಖವಾಗಿ ತಿರುಗಿ ಆಮೇಲೆ ನೀವು ಯಾವ ದಿಕ್ಕಿಗೆ ಹೋಗ್ಬೇಕೋ ಆ ದಿಕ್ಕಿಗೆ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ಕೋಬಹುದು. ಮಕರ ರಾಶಿ ಜಾತಕರು. ಇನ್ನು ಮಕರ ರಾಶಿ ಜಾತಕರಿಗೆ ರಾಹು ದ್ವಿತೀಯ ಭಾವದಲ್ಲಿ, ಶನಿ ತೃತೀಯ ಭಾವದಲ್ಲಿರೋದ್ರಿಂದ ಶತ್ರುಗಳ ಮೇಲೆ ವಿಜಯ, ಧೈರ್ಯ ಹೆಚ್ಚಾಗುತ್ತೆ. ಏನೇ ಕಷ್ಟಗಳು ಬಂದರೂ ಎದುರಿಸುವಂಥ ಶಕ್ತಿ ನಿಮಗಿರುತ್ತೆ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬ ಉತ್ತಮವಾಗಿರುತ್ತೆ. ಸುತ್ತಮುತ್ತ ಇರುವಂತಹ ನೈಬರ್ಸ್, ಅದರಲ್ಲೂ ವಯಸ್ಸಾದಂಥವರ ಸಹಾಯ ನಿಮಗೆ ಸಿಗುತ್ತೆ. ಧೈರ್ಯ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಆದರೆ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ. ಗುರು 6ನೇ ಮನೇಲಿ ಸಂಚಾರ ಆಗ್ತಿದ್ದಾನೆ. ಗುರು 6ನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ಏನು ಪ್ರಾಬ್ಲಮ್ಮು? ಸಾಲ ಮಾಡಿದ್ರೆ ತೀರ್ಸೋವರೆಗೂ ಬಿಡಲ್ಲ, ಋಣ ಬಾಧೆಯಿಂದ ಬಳಲ್ತೀರಿ, ಬಹಳ ಎಚ್ಚರ. ಕೋರ್ಟ್ ಕೇಸ್ಗಳಿದ್ರೆ ಗೆಲ್ಲಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಯಾರಿಂದ ಸಹಾಯ ಆಗುತ್ತೆ? ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯಿಂದ ಧನ ಸಂಗ್ರಹಣೆ ಮಾಡ್ತೀರಿ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ಧನ ಸಂಗ್ರಹಣೆ. ಅನ್ನ ಹಿ ಪೂರ್ಣ ಬ್ರಹ್ಮ. ರುಚಿ ರುಚಿಯಾಗಿರೋ ಊಟ ಮಾಡೋಕ್ಕೂ ಯೋಗ ಇರಬೇಕು. ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಸರ್ಕಾರದ ವ್ಯವಹಾರಗಳಿಂದನೂ ನಿಮಗೆ ಲಾಭ ಆಗುತ್ತೆ. ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ ಬೇಡ. ಕೋಪದಿಂದ ಒಳ್ಳೆಯದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಅದಕ್ಕೆ ಕೋಪದಿಂದ ಏನಾಗುತ್ತೆ? ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ.
ಕೋಪದಿಂದ ಕಲಹಗಳಾಗುತ್ತೆ, ಬಾಂಧವ್ಯಗಳು ಹಾಳಾಗುತ್ತೆ. ಆದಷ್ಟು ಶಾಂತಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಮೆಡಿಟೇಷನನ್ನು ಮಾಡಿ. ಪುರುಷ ಜಾತಕರಾಗಿದ್ದರೆ ಪತ್ನಿ ಜೊತೆ ಕಲಹವನ್ನು ಮಾಡ್ಕೋಬೇಡಿ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹವನ್ನು ಮಾಡ್ಕೋಬೇಡಿ. ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಜೀವನವನ್ನು ನೀವು ಮಾಡಿದಾಗ ಸುಖವಾಗಿರ್ತೀರಿ. ಇಲ್ಲ ಈ ವಾರ ಕೊನೆ 4 ದಿನ ನಿಮಗೆ ಸಮಸ್ಯೆಗಳಿರುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಶಕ್ತಿ ದೇವತೆ ಅಂದರೆ ವಿಜಯ, ಎಲ್ಲದರಲ್ಲೂ ವಿಜಯ ಯಾರಿಗೆ ಸಿಗುತ್ತೆ? ದೇವತೆಗಳಲ್ಲೇ ಸೇನಾಧಿಪತಿ ಯಾರು? ಶ್ರೀ ಸುಬ್ರಹ್ಮಣ್ಯೇಶ್ವರ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ, ಸುಬ್ರಹ್ಮಣ್ಯನಿಗೆ ವಿಭೂತಿಯಿಂದ ಪೂಜೆ ಮಾಡೋದು, ಕ್ಷೀರಾಭಿಷೇಕವನ್ನು ಮಾಡಿಸುವಂಥದ್ದು ಮಾಡಿದ್ರೆ ಬಹಳ ಉತ್ತಮ. ಆ ಜೊತೆಗೆ ನಿತ್ಯ ನಿಯಮಿತವಾಗಿ ಪೂಜೆಗಳನ್ನು ಮನೇಲಿ ಮಾಡಿ, ಅಥವಾ ದೇವಸ್ಥಾನಗಳಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯೋದಯ ಸಮಯದಲ್ಲಿ ಬೆಳಿಗ್ಗೆ ಬೇಗೆದ್ದು, ಚಳಿಗಾಲ ಆಗಿದ್ರೂ ಕೂಡ ದೇವರ ದರ್ಶನವನ್ನು ಮಾಡೋದು. ಆಗ ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ, ನಿಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸ್ವೀಟ್ನ ದಾನ ಮಾಡಿ, ಒಳ್ಳೆಯದು. ಅದರಲ್ಲೂ ಗುರುವಾರ ಮಾಡಿದ್ರೆ ಇನ್ನ ಉತ್ತಮ. ಇನ್ನು ಪರಿಹಾರನು ತಿಳಿಸಿದ್ದೀನಿ ಮಕರ ರಾಶಿಯವರಿಗೆ. ಇನ್ನು ಬೇರೆ ಬೇರೆ ರಾಶಿಗಳು, ಈಗ ಒಟ್ಟು 10 ರಾಶಿಗಳ ಭವಿಷ್ಯ ಕಂಟಿನ್ಯೂಷನ್ ಆಗಿ ಹೇಳ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ, ಜಲವನ್ನು ಸೇವನೆ ಮಾಡಿ. ಬೇರೆಯವರು ವಿಡಿಯೋ ಮಾಡ್ಬೇಕಾದ್ರೆ ಕಟ್ ಮಾಡಿ ವಿಡಿಯೋ ಮಾಡ್ತಾರೆ. ನಮ್ದು ಕಂಟಿನ್ಯೂಷನ್ ಆಗಿ 1 hour 1.5 hour ವಿಡಿಯೋ ಇರೋದ್ರಿಂದ ಮಧ್ಯದಲ್ಲಿ ನೀರು ಸ್ವೀಕಾರ ಮಾಡಬೇಕಾಗತ್ತೆ. ನೀವು ಯಾರು ಬೇಜಾರು ಮಾಡ್ಕೊಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನಿದೆ ಅಂತ. ರಾಶಿ ಚಕ್ರದಲ್ಲಿ 10 ರಾಶಿ ಆಯಿತು. ಏಕಾದಶ ರಾಶಿ ಅಂದರೆ ಯಾವುದು? ಕುಂಭರಾಶಿ. ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿಯವರು 3ನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಮಂಗಳ ಲಾಭ ಭಾವದಲ್ಲಿದ್ದಾನೆ. ತಾವು ಧೈರ್ಯ ಸಾಹಸವನ್ನ ಮಾಡ್ತೀರಿ. ಏನಕ್ಕೆ? ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸ್ಕೊಳ್ಳಕ್ಕೆ. ದುಡ್ಡು ಬರಬೇಕು. ಯಾವ್ದ್ರಿಂದ ದುಡ್ಡು ಬರುತ್ತೆ? ಅದರಲ್ಲೂ ಪೊಲೀಸ್ ಆಫೀಸರ್ಸ್ಗೆ ಸಂಬಳದಿಂದ ಜಾಸ್ತಿ ಬರುತ್ತಾ? ಬೇರೆದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತಾ? ಈಗ ಪೋಸ್ಟಿಂಗ್ ತಗೋಬೇಕಾದ್ರೂ ದುಡ್ಡು ಕೊಡಬೇಕು. ಮತ್ತೆ ಹೇಗೆ ನ್ಯಾಯವಾಗಿ ಕೆಲಸ ಮಾಡೋದು? ಸರ್ಕಾರವನ್ನ ನಾವೇ ಯಾವ್ದು ಬೇಕು ಅಂತ ಓಟ್ ಹಾಕ್ತೀವಿ. ಆದ್ರೆ ಏನಾಗುತ್ತೆ? ಒಂಥರ ಸಿಸ್ಟಮ್ ಭ್ರಷ್ಟ ಆಗಿರೋದ್ರಿಂದ ಕಷ್ಟ. ಸ್ನೇಹಿತರಿಂದ ನಿಮಗೆ ಲಾಭ, ಗುರುಗಳಿಂದ ನಿಮಗೆ ಲಾಭ, ದೇವತೆಗಳು ಯಾರನ್ನ ಪೂಜೆ ಮಾಡ್ತಿರೋ ಆ ದೇವರುಗಳಿಂದ ನಿಮಗೆ ಅನುಕೂಲಗಳು, ಪುರೋಹಿತರುಗಳಿಗೆ ಅನುಕೂಲ, ಪೊಲೀಸ್ ಆಫೀಸರ್ಸ್ಗೆ ಲಾಭ, ನಿಮ್ಮ ದೊಡ್ಡ ಸಹೋದರ ಸಹೋದರಿಯರಿದ್ರೆ ಅವರಿಂದ ಲಾಭ, ನಿಮ್ಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮಗೆ ಲಾಭ. ಆ ಥರ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಗಳು ಆಗುತ್ತೆ. ಯಾರಿಗೆ? ಕುಂಭರಾಶಿ ಜಾತಕರಿಗೆ ಲಾಭಗಳು ಲಾಭ. ಬೇಜಾರು ಮಾಡ್ಕೊಳ್ಳಿ, ಫೋನ್ ಸೈಲೆಂಟ್ ಆಗಿ ಇಟ್ಕೊಳ್ಳೋದು ಮರ್ತ್ಬಿಟ್ಟೆ, ಸೈಲೆಂಟ್ ಇಟ್ಟಿದ್ದೀನಿ. ಲಾಭ ಭಾವದಲ್ಲಿ ಕುಜ ಇದ್ದಾನೆ. ಆದರೆ ಶನಿ 2ನೇ ಮನೆಯಿರೋದ್ರಿಂದ ಏನೋ ಒಂದು ಅಂಗಡಿ ವ್ಯಾಪಾರ, ಯಾರೋ ಸ್ವಲ್ಪ ಕಮ್ಮಿ ದುಡ್ಡು ಕೊಡ್ಬೋದು ನಿಮ್ಮ ವಸ್ತುಗೆ. ಅವಾಗ ಗಲಾಟೆಗಳು ಮಾಡ್ಕೋಬೇಡಿ. ಯಾರೋ ವ್ಯಾಪಾರ, ಒಂದು ಬಟ್ಟೆ ಮಾರ್ತಿರ್ತೀರಾ ಅಥವಾ ಏನೋ ಒಂದು ವಸ್ತು ಮಾರ್ತೀರಾ, ನೀವೊಂದು ದುಡ್ಡು ಹೇಳ್ತೀರಾ, ಕೆಲಸ ಮಾಡಿರ್ತೀರಾ, ಅವ್ರು ಸ್ವಲ್ಪ ಕಮ್ಮಿ ಕೊಡ್ಬೋದು. ಇಲ್ಲ ನನಗೆ ಇಷ್ಟೇ ಕೊಡಬೇಕು ಅಂಥೇಳಿ ಕಲಹಗಳನ್ನ ವ್ಯವಹಾರದಲ್ಲಿ ಮಾಡ್ಕೋಬಾರ್ದು. ಬುದ್ಧಿವಂತಿಕೆಯಿಂದ ಕುಂಭರಾಶಿ ಜಾತಕರು ವ್ಯವಹಾರವನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ
ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ವಾರ 5 ದಿನ ಸೂಪರ್ ಆಗಿದೆ ಕುಂಭರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ. ಗುರುಬಲ ಬೇರೆ ಇದೆ. ನಿಮ್ಮ ಮಾನಸಿಕವಾಗಿ ಒತ್ತಡ ಕಮ್ಮಿ ಆಗುತ್ತೆ. ನಿಮ್ಗಿರೋ ಕಾಯಿಲೆಗಳು, ವ್ಯಾಧಿಗಳು ನಿವಾರಣೆ ಆಗುತ್ತೆ. ಹೆಸರುವಾಸಿ ಆಗ್ತೀರಿ. ಖ್ಯಾತಿಯನ್ನ ಪಡಿತೀರಿ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಅನ್ನಹಿ ಪೂರ್ಣ ಬ್ರಹ್ಮ, ಉತ್ತಮವಾದ ಆಹಾರ ಪಾನೀಯಗಳು ಸ್ವೀಕಾರ ಮಾಡ್ತೀರಿ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗತ್ತೆ. ವ್ಯಾಪಾರದಲ್ಲಿ ಏನಾಗುತ್ತೆ? ಅಭಿವೃದ್ಧಿ ಆಗತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ಅಪಮಾನಗಳಾಗುವ ಸಾಧ್ಯತೆ. ಒಟ್ಟು ಈ ವಾರ ಎಷ್ಟು ದಿನ ಶುಭ ಕುಂಭರಾಶಿಯವರಿಗೆ? 5 ದಿನ. ಇನ್ನು ಶನಿವಾರ, ಭಾನುವಾರ ಧನನಷ್ಟ ಆಗ್ಬೋದು, ಅಪಮಾನ ಆಗ್ಬೋದು, ಅನಾರೋಗ್ಯ, ಸಾಮಾನ್ಯವಾದ ಅನಾರೋಗ್ಯ ಉಂಟಾಗ್ಬೋದು. ಅವೆರಡು ದಿನ ಮಾತ್ರ ನೀವು ಸ್ವಲ್ಪ ಜಾಗೃತರಾಗಿರ್ಬೇಕು. ಇನ್ನ ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತ? ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಯಾವುದು? 12ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ಮೀನರಾಶಿಯವರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜನ್ಮ ಶನಿ ನಡೀತಾ ಇದೆ. ದಶಮ ಭಾವದಲ್ಲಿ ಮಂಗಳ. ಉದ್ಯೋಗದಲ್ಲಿ ಕಲಹ ಮಾಡ್ಕೋಬೇಡಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಬಹಳ ಹುಷಾರ ಕೆಲಸ ಮಾಡಿ. ಕೆಲವು ಟೈಮಲ್ಲಿ ನೀವು ಕರೆಕ್ಟಾಗೇ ಇರ್ತೀರಾ, ನಿಮ್ದೆಲ್ಲ ಪರ್ಫೆಕ್ಟೇ ಇರುತ್ತೆ. ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಕೆಲಸ ಬಿಟ್ಬಿಡೋಣಪ್ಪ ಅಂತ ದುಡುಕುತನ ಮಾಡ್ಕೋಬೇಡಿ, ವೆಯ್ಟ್ ಮಾಡಿ. ಆಮೇಲೆ ಮೀನರಾಶಿ ಜಾತಕರಿಗೆ ಒಳ್ಳೆ ಮನೆ ಕಟ್ಟುವಂತಹ ಯೋಗ ಉಂಟಾಗ್ಬೋದು. ಮತ್ತು ಕೆಲವು ಟೈಮಲ್ಲಿ ಭೂಮಿ ವಿಚಾರದಲ್ಲಿ ನಿಮಗೆ ತೊಂದರೆಗಳಾಗ್ಬೋದು. ಆಮೇಲೆ ಮೀನರಾಶಿ ಜಾತಕರಿಗೆ ಜನ್ಮ ಶನಿ ನಡೀತಾ ಇರೋದ್ರಿಂದ ಮಾನಸಿಕ ಒತ್ತಡ ಮತ್ತು ದುಃಖ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ತಾಯಿಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ. ನಿಮಗೂ ಕೂಡ ಮಾನಸಿಕವಾಗಿ ನೆಮ್ಮದಿ ಇರಲ್ಲ. ಅದರಿಂದ ಸ್ವಲ್ಪ ಎಚ್ಚರವಾಗಿರಬೇಕು. ಇನ್ನು ಭಾಗ್ಯಭಾವದಲ್ಲಿ ಸೂರ್ಯ, ಶುಕ್ರ, ಬುಧ ತಂದೆಗೆ ಕಷ್ಟ ಕಾಲ. ತಂದೆ ಚೆನ್ನಾಗಿದ್ರೆ ತಾನೆ ಮನೆಯೆಲ್ಲ ಚೆನ್ನಾಗಿರೋದು. ಈಗ ಮನೆಗೆ ಯಜಮಾನ ಅಂದ್ರೆ ಯಾರು? ತಂದೆ. ತಂದೆಗೇನೆ ಅನಾರೋಗ್ಯ ಉಂಟಾದಾಗ ಮನೆಯಲ್ಲಿ ಸಮಸ್ಯೆಗಳು. ಹಾಗೆ ಮೀನರಾಶಿ ಜಾತಕರಿಗೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಹಾಗಾದ್ರೆ ಮೀನರಾಶಿಗಳ ಜಾತಕರು ಏನ್ ಮಾಡ್ಬೇಕು ಪರಿಹಾರ ಅಂದಾಗ ಅದು ಕೂಡ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಹಾಗಾದ್ರೆ ಮೀನರಾಶಿಗಳು ಶತ್ರುಗಳ ಮೇಲೆ ಗೆಲ್ಲಬೇಕು, ಕಾಯಿಲೆಗಳ ಮೇಲೆ ಗೆಲ್ಲಬೇಕು. ಯಾವುದರಿಂದ ಗೆಲ್ಲಕ್ಕೆ ಸಾಧ್ಯ? ಈಗ ಫಿಸಿಕಲಿ ಸ್ಟ್ರೆಂತ್ ಆದ್ರೆ ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ಎಫೆಕ್ಟು, ತಾಯಿಗೆ ಅನಾರೋಗ್ಯ, ತಂದೆಗೆ ಕಷ್ಟ ಅಂದಾಗ ಏನು ಯಾವ ತರ? ಆಧ್ಯಾತ್ಮಿಕದಿಂದ ನೀವು ಗೆಲ್ಲಬೇಕು. ದೈವ ಶಕ್ತಿಯನ್ನ ಬೆಳೆಸ್ಕೋಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಅಸಮತೋಲನ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ನಿಮ್ಮ ಅಂತಸ್ತು ನಷ್ಟ ಆಗುವಂಥದ್ದು. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಅಸಮತೋಲನ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾವು ಮಾಡುವಂತಹ ವೃತ್ತಿಯಲ್ಲಿ ಲಾಭ ಆಗುತ್ತೆ. ವಾಣಿಜ್ಯ ವ್ಯಾಪಾರಗಳಿಂದ ಲಾಭ ಅಂದ್ರೆ ಏನು? ಬಟ್ಟೆ ವ್ಯಾಪಾರದಿಂದ ಲಾಭ. ಇವಾಗ ಇದೆಲ್ಲ ನೀವು ಅಂಗಡಿಗಳು ಇಟ್ಟಿರ್ತಿರಲ್ಲ, ದೊಡ್ಡ ದೊಡ್ಡ ಅಂಗಡಿಗಳು, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ವಾಣಿಜ್ಯಕ್ಕೆ ಸಂಬಂಧಪಟ್ಟಂತ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಬಟ್ಟೆ ಅಂಗಡಿ ಇರ್ಬೋದು, ಹಾರ್ಡ್ವೇರ್ ಶಾಪ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಇದರೆಲ್ಲ ಒಳ್ಳೆ ಲಾಭವನ್ನ ಮಾಡ್ಕೊಂತೀರಿ. ಗೌರವ ಮತ್ತು ಸನ್ಮಾನಗಳು ಉಂಟಾಗುತ್ತೆ. ಆದ್ರೆ ನಿಮಗೆ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇರುತ್ತೆ, ಎಚ್ಚರ. ಅದು ಯಾವಾಗ ಆಗುತ್ತೆ? ಸೋಮವಾರ, ಮಂಗಳವಾರ, ಬುಧವಾರ. ಆದ್ರೆ
ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಟೈಮು ಬಹಳ ಉತ್ತಮವಾಗಿರುತ್ತೆ. ಒಳ್ಳೆ ಲಾಭ ಅನ್ನೋದು ನಿಮಗಾಗುತ್ತೆ. ಸುಖ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಈ ವಾರದ ಕೊನೆ 4 ದಿನ. ಇನ್ನು ಪ್ರಿಯ ವೀಕ್ಷಕರೇ, ಮೀನರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಕಮ್ಮಿ ಆಗ್ಬೇಕಾದ್ರೆ ಮನೆಯಲ್ಲಿ ಕಲಹ, ತಾಯಿಗೂ ಕಷ್ಟ, ತಂದೆಗೂ ಕಷ್ಟ, ತಮಗೂ ಕಷ್ಟ, ಇದೆಲ್ಲದಕ್ಕೂ ಒಂದು ಒಳ್ಳೆ ಪರಿಹಾರವನ್ನ ಗುರುಜಿ ತಿಳಿಸಿ ಅಂದಾಗ, ಬೇರೆ ಜಾತಿ, ಬೇರೆ ಧರ್ಮ ಅಥವಾ ಅಂಗವಿಕಲರಿಗೆ ಏನಾದರೂ ಒಂದು ಧನ ಸಹಾಯವನ್ನ ಮಾಡಿ. ರಾಹು ಕಾಲದಲ್ಲಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಸರ್ವಶಕ್ತಿವಂತನಾದಂತಹ ಶಿವ ಪರಮಾತ್ಮನನ್ನ ಪಂ ಪರಮಾತ್ಮನೇ ನಮಃ, ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಈಶ್ವರ. ಆ ಶಿವನನ್ನ ಧ್ಯಾನ ಮಾಡೋದ್ರಿಂದ ಮನ್ಮನಾಭವ, ನಮ್ಮ ಮನಸ್ಸಿನಿಂದ, ಬರೀ ಶರೀರದಿಂದ ಅಲ್ಲ, ಮನಸ್ಸು ಏಕಾಗ್ರತೆಯಿಂದ ಶಿವನ ಧ್ಯಾನ ಮಾಡಿದಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಇಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಬಿಟ್ಟು ಬನ್ನಿ. ಇಲ್ಲ ಗುರುಜಿ ಅದು ತುಂಬ ದೂರ, ನಿಮ್ಮೂರಲ್ಲಿರುವಂಥ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇರುತ್ತೆ, ಬೆಟ್ಟ ಇರುತ್ತೆ. ಶಿವನ ಯಾವುದೇ ದೇವಸ್ಥಾನ ಆಗಲಿ ಬೆಟ್ಟದ ಮೇಲಿದ್ರೆ ಅಲ್ಲೋಗಿ ಬೆಟ್ಟ ಹತ್ತಿ ದೇವರ ದರ್ಶನವನ್ನು ಮಾಡಿ ಬಂದರೆ, ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ಯಾರೇ ಆಗಿರಲಿ, ಅವರು ನೆನಪು ಮಾಡಿ. ಬೆಂಗಳೂರಲ್ಲಿದ್ದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ, ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಅಲ್ಲ ದೇವರ ದರ್ಶನವನ್ನು ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ದೇವರು ಕೊಡಲಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.